ಪ್ರೈಸ್ಲ ನಿಮ್ಮೆಲ್ಲರಿಗೂ ವಂದನೆಗಳು. ಮುಂಚಾನ ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆರಾಮಿದ್ದೀರಾ? ಚೆನ್ನಾಗಿದ್ದೀರಾ? ಈ ಉದಯ ಕಾಲದಲ್ಲಿ ದೇವರು ಎದ್ದೇಳುವಂತ ಕೃಪೆ ಕೊಟ್ಟಿದ್ದಾನೆ, ಪ್ರಾಣವನ್ನು ಉಳಿಸಿದಾನಂದ್ರೆ ಕರ್ತನಿಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಿರಿ ಎಂಬುದಾಗಿ ಪ್ರೀತಿಯಿಂದ ಬೇಡಿಕೊಳ್ಳುತ್ತೇನೆ. ಒಂದು ಚಿಕ್ಕ ಪ್ರಕಟಣೆ, ದಯಮಾಡಿ ಇನ್ನೊಂದು ಹೊಸ ಕಾರ್ಯಕ್ರಮವನ್ನ ನಿನ್ನೆಯಿಂದ ನಾವು ಆರಂಭ ಮಾಡಿದ್ದೇವೆ. ಅದೇ ಬೈಬಲ್ ಅಲ್ಲಿರುವಂತಹ ಪುಸ್ತಕಗಳ ವಿವರಣೆಗಳನ್ನ ಕೊಡ್ತಾ ಇದ್ದೇವೆ. ಒಂದು ಬೈಬಲ್ ಸ್ಟಡಿಯನ್ನ ಆರಂಭ ಮಾಡಿದ್ದೇವೆ. ದಯವಿಟ್ಟು ಅದನ್ನ ಬರ್ಕೊಳ್ರಿ, ನಿಮ್ಮ ಜೀವಿತಗಳೆಲ್ಲ ಅನ್ವಯ ಮಾಡಿಕೊಳ್ರಿ. ಅದೊಂದು ಆಶೀರ್ವಾದಕರವಾಗಿರ್ತದೆ. ಆ ಒಂದು ಕಾರ್ಯಕ್ರಮದ ವಿಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಅಲ್ಲಿ ಇರ್ತಾ ಇದೆ. ಪ್ರತಿದಿನ ಒಂದೊಂದು ಪುಸ್ತಕದ ಬಗ್ಗೆ ವಿವರಣೆಗಳನ್ನ ಕೊಡ್ತಾ ಇದ್ದೇವೆ, ಅದನ್ನ ಮರಿಬೇಡಿ. ಅದೇ ರೀತಿಯಲ್ಲಿ ಎರಡನೇದಾಗಿ ಎಲ್ಲರಿಗೂ ಶೇರ್ ಮಾಡ್ರಿ, ದೇವರ ಆಶೀರ್ವಾದಗಳನ್ನ ಪಡೆದುಕೊಳ್ಳ್ರಿ. ವಿಶೇಷವಾಗಿ ಈ ದಿನದ ದೇವರ ವಾಕ್ಯ ಸಂದೇಶವನ್ನು ದಾನ ಮಾಡಿಕೊಳ್ಳೋಣ. ದೇವರು ಈ ಉದಯ ಕಾಲದಲ್ಲಿ ಹೇಳ್ತಾನೆ, ಈ ಶನಿವಾರದಂದು ಭಕ್ತರ ಉತ್ಸಾಹದ ದಿನ ಅಂತೇಳಿ ಬರೆಯಲ್ಪಟ್ಟಿದೆ. ಈ ದಿನವು ನೀವು ಅನೇಕರು ಉತ್ಸಾಹದಿಂದ ಕುಣಿದಾಡುವಂತಹ ದಿನವು ಬರುವಂತದ್ದಾಗಿದೆ. ಯಾರಿಗೆ ಬರ್ತದೆ ಅಂತೇಳಿ ನೀವು ಕೇಳುವುದಾದ್ರೆ, ಪ್ರಾರ್ಥನೆ ಮಾಡುವಂತ ತನ್ನ ಭಕ್ತರಿಗೂ, ಆತನ ವಾಕ್ಯಗಳ ಪ್ರಕಾರ ನಡೆದುಕೊಳ್ಳುವವರಿಗೂ, ಸಬ್ಬತ್ತನ್ನ ಆಚರಿಸುವವರು ಮತ್ತು ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುವವರಿಗೆ ಒಂದು ಕಾಲ ಬರುವುದುಂಟಂತೇಳಿ ಬರೆಯಲ್ಪಟ್ಟಿದೆಲ್ಲ, ಆ ಕಾಲವು ಈ ದಿನವೇ ನಿಮ್ಮ ಜೀವಿತದಲ್ಲಿ ಆರಂಭವಾಗಿದೆ. ಈ ದಿನವು ದೇವರು ಹೇಳ್ತಾ ಇದ್ದಾನೆ, ನೀನು ಅಂದುಕೊಂಡಂತ ಎಲ್ಲ ಕಾರ್ಯಗಳಲ್ಲಿ ಜಯ ಹೊಂದಿಕೊಳ್ಳುವುದಕ್ಕಾಗಿ ನೀನು ಆನಂದ ಘೋಷದೊಡನೆ ಉತ್ಸಾಹ ಮಾಡುವ ಹಾಗೆ ದೇವರು ಮೊದಲನೇದೇ ಅದ್ಭುತವಾದ ಕಾರ್ಯ, ನಿನಗೆ ಆರೋಗ್ಯವನ್ನು ದಯಪಾಲಿಸುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಸತ್ಯವೇದದಲ್ಲಿ ಮಲಾಕಿ ಬರೆದಂತ ಗ್ರಂಥದಲ್ಲಿ 4ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿಯಾಗಿ ದೇವರು ಹೇಳ್ತಾ ಇದ್ದಾನೆ, ನೋಡ್ರಿ, ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು ಅಂತೇಳಿ ಬರೆಯಲ್ಪಟ್ಟಿದೆ. 2ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡುತ್ತಾನಂತೆ. ಧರ್ಮವೆಂಬ ಸೂರ್ಯನು ಇವತ್ತು ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಆತನು ಸಿದ್ಧನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದೆ. ಯಾರಿಗೆ ಆಶೀರ್ವಾದ ಮಾಡ್ತಾನೆ ಅಂದ್ರೆ, ಆತನ ಮೇಲೆ ಭಯ ಭಕ್ತಿಯಿಂದ ಹುಡುಕುವವರಿಗೂ, ನಂಬುವವರಿಗೂ, ವಿಶ್ವಾಸದಿಂದ ಎದುರು ನೋಡುವವರಿಗೆ ಕರ್ತನು ಅನೇಕ ಉತ್ತರಗಳನ್ನ ಕೊಡ್ತೇನೆ, ಅದರಲ್ಲಿ ವಿಶೇಷವಾಗಿ ಆರೋಗ್ಯವನ್ನ ನಾನು ಕೊಡ್ತೇನೆ ಎಂಬುದಾಗಿ ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. ಇದೇ 2ನೇ ವಚನದಲ್ಲಿ 2ನೆಯ ಆಶೀರ್ವಾದವನ್ನು ದೇವರು ಮಾಡುತ್ತಾ ಇದ್ದಾನೆ. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ, ದುಷ್ಟರು ತೊಳೆದು ಬಿಡುವಿರಿ ಅಂತೇಳಿ ಬರೆಯಲ್ಪಟ್ಟಿದೆ. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಗಡೆ ಬರುತ್ತೀರಿ ಎಂಬುದಾಗಿ ಹೇಳ್ತಾ ಇದೆ. ಕುಣಿಯುವಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ದುಷ್ಟರನ್ನ ತೊಳೆದು ಬಿಡುವಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿಮ್ಮನ್ನು ದೇವರು ಆಶೀರ್ವಾದಕರವಾಗಿ ಸ್ವತಂತ್ರ ಉಳ್ಳವರಾಗಿ ಈ ದಿನ ಮಾಡುವಂತನಾಗಿದ್ದಾನೆ. ಒಂದು ಆರೋಗ್ಯವನ್ನು ದಯಪಾಲಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಎರಡನೇದು, ಕೊಟ್ಟಿಗೆಯಿಂದ ಕರುಗಳನ್ನ ಬಿಟ್ಟ ಹಾಗೆ ನಿಮ್ಮನ್ನು ಸ್ವತಂತ್ರಗೊಳಿಸುತ್ತೇನೆ ಈ ದಿನವು ಅಂತೇಳಿ ಹೇಳ್ತಾ ಇದ್ದಾನೆ. ಇವತ್ತು ಆನಂದಕರವಾಗಿ ನೀವು ಇರ್ತೀರಿ. ಕುಣಿದು ಕುಪ್ಪಳಿಸುವಂತ ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೀತದೆ. ಎಂದು ಕಾಣಲಾರದ ಆಶೀರ್ವಾದಗಳು ನಿಮ್ಮ ಮನೆಗಳಿಗೆ ಬರುವುದುಂಟು. ಆನಂದವೇ ಆನಂದವು ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಎಲ್ಲದಕ್ಕಿಂತ ಮಿಗಿಲಾಗಿ 3ನೇದಾಗಿ ಹೇಳ್ತದೆ. ಈ 3ನೇ ವಚನದಲ್ಲಿ ಮಲಾಕಿ 4ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತಾನೆ, ದುಷ್ಟರನ್ನು ತುಳಿದು ಬಿಡುವಿರಿ ಅಂತೇಳಿ ಬರೆಯಲ್ಪಟ್ಟಿದೆ. ನಿಜವಾಗ್ಲೂ ದೇವರು ಎಂತಹ ಒಳ್ಳೆಯ ದೇವರಲ್ಲ, ದುಷ್ಟರನ್ನು ತುಳಿದು ಬಿಡುವಂತ ಅಧಿಕಾರವನ್ನ ಈ ದಿನವು ನಿನಗೆ ಕೊಡ್ತಾ ಇದ್ದಾನೆ. ಇವತ್ತು ನಿನ್ಗೆ ತಿಳಿಯಲಾರದೆ ಅನೇಕ ದುಷ್ಟ ಶಕ್ತಿಗಳು ಮುರಿಯಲ್ಪಡ್ತಾ ಇದೆ. ನಿನ್ನ ವಿರೋಧವಾದ ಮಾಟ ಮಂತ್ರಗಳು ಬಿಟ್ಟು ಹೋಗ್ತಾ ಇದೆ. ನಿನಗೆ ವಿರೋಧವಾದ ವೈರಿಗಳು ಪತನಗೊಳ್ತಾರೆ. ಇವತ್ತು ನೀನು ಸ್ವತಂತ್ರ ಉಳ್ಳವನಾಗ್ತಾ ಇದೆಯಾ. ಸ್ವತಂತ್ರ ಉಳ್ಳವರಾಗಿ ದೇವರು ಮಾಡ್ತಾ ಇದ್ದಾನೆ. ಯೋಬನು ಎಷ್ಟು ವರ್ಷಗಳ ಕಾಲ ಬೀದಿಯಲ್ಲಿ, ಆ ಒಂದು ತಿಪ್ಪೆಯಲ್ಲಿ, ಆ ಒಂದು ಕುಷ್ಠ ವ್ಯಾಧಿಯಿಂದ, ಭಯಂಕರವಾದ ಕಾಯಿಲೆಗಳಿಂದ ಅವನನ್ನು ಅಳುತ್ತಾ ಇದ್ದನು. ಅವನು ಯೋಬನ ಕೊನೆಯ ಅಧ್ಯಾಯದಲ್ಲಿ, ಯೋಬನ ಕೊನೆಯ ಗಳಿಗಳಲ್ಲಿ ನೋಡುವಾಗ ಆತನ ಪ್ರಾರ್ಥನೆಗಳನ್ನು ಕೇಳಿ 2ರಷ್ಟು ಮತ್ತೆ ಆಶೀರ್ವದಿಸಿದನು. ಸ್ನೇಹಿತರು ಬಂದರು, ಬಂಧು ಬಳಗ ಬಂದರು, ಮತ್ತೆ ಕಳೆದುಕೊಂಡಂತ ಆಸ್ತಿ ಐಶ್ವರ್ಯಗಳಿಂದ ತುಂಬಲ್ಪಟ್ಟಾಗ ಮತ್ತೆ ಅರಮನೆಗೆ ಸೇರಲ್ಪಟ್ಟನಂತೆ. ಇವತ್ತು ನಿಮ್ಮನ್ನು ಕೂಡ ಅದೇ ರೀತಿಯಲ್ಲಿ ಐಶ್ವರ್ಯದಲ್ಲಿ, ಸಮಾಧಾನದಲ್ಲಿ, ತಲೆ ಎತ್ತುಕೊಂಡು ಬದುಕುವಂತ ಉನ್ನತ ಶಿಖರದಲ್ಲಿ ದೇವರಿಡುವಾಗ ನಿನ್ನ ಶತ್ರುಗಳೆಲ್ಲರನ್ನ ನೀನು ತುಳಿದು ಬಿಡುವಂತ ಕಾರ್ಯಗಳನ್ನ ನಿನ್ನಿಂದಲೇ ಮತ್ತು ನೀನು ನೋಡುವ ಹಾಗೆ ದೇವರು ಕಾರ್ಯ ಮಾಡುತ್ತಾನಂತೆ. ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನಿಮ್ಮ ಅಂಗಾಲುಗಳ ಕೆಳಗೆ ಬೂದಿಯಾಗಿ ಬಿದ್ದಿರುವರು. ಇದು ಸೈನಾಧೀಶ್ವರನಾದ ಯೆಹೋವನ ನುಡಿ ಅಂತೇಳಿ ಹೇಳ್ತಾ ಇದೆ. ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಪರವಾಗಿ ಯುದ್ಧ ಮಾಡುವಾಗ ಆ ದಿನದಲ್ಲಿ ಅವರು ನಿಮ್ಮ ಅಂಗಾಲುಗಳಲ್ಲಿ, ಅಂದ್ರೆ ನಿಮ್ಮ ಪಾದದ ಬಳಿಯಲ್ಲಿ ಬೂದಿಯಾಗಿ ಬಿದ್ದಿರುವರು ಅಂತೇಳಿ ಬರೆಯಲ್ಪಟ್ಟಿದೆ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಏನ್ ಬೇಕ್ರಿ? ಯಾವಾಗ್ಲೂ ಅಂದುಕೊಳ್ತಾ ಇದ್ರಲ್ಲ, ನನ್ನ ಶತ್ರುಗಳು ಸಂತೋಷವಾಗಿದ್ದಾರೆ, ನನ್ನ ವೈರಿಗಳು ಸಂತೋಷವಾಗಿದ್ದಾರೆ, ನನ್ನನ್ನು ಆಡುಕೊಳ್ಳುವವರು ಸಂತೋಷವಾಗಿದ್ದಾರೆ, ನನ್ನ ಮೇಲೆ ಜಗಳ ಆಡುವವರು ಸಂತೋಷವಾಗಿದ್ದಾರೆ, ನನ್ನನ್ನು ಅವಮಾನ ಪಡಿಸಿದವರು ಈ ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಯೇಸು ಕ್ರಿಸ್ತನ್ ನಂಬಿದ ನಾನೇ ಹಿಂಗಿದ್ದೀನಿ ಅಂತೇಳಿ ಬಾಧೆ ಪಡ್ತಾ ಇದ್ದಲ್ಲ, ಇವತ್ತು ಹೇಳ್ತಾ ಇದ್ದಾನೆ, ನೀನ್ ಬಾಧೆ ಪಡೋದ ಅವಶ್ಯಕತೆ ಇಲ್ಲ. ಅವರೆಲ್ಲರಿಗಿಂತ ನೀನು 2ರಷ್ಟು 100ರಷ್ಟು ಆಶೀರ್ವಾದದಿಂದ ತುಂಬಲ್ಪಡ್ತೀಯ. ನಿನ್ನ ಕಾಲುಗಳ ಬಳಿಯಲ್ಲಿ ಬೂದಿಯಾಗಿ ಅವ್ರು ಮಾಡಲ್ಪಡ್ತಾರೆ ಅಂತ ಕಾಲ ಬರ್ತದೆ. ನಿನ್ನನ್ನು ಶಪಿಸಿದವರನ್ನ, ನಿನ್ನನ್ನ
ದ್ವೇಷಿಸಿದವರನ್ನ, ನಿನ್ನನ್ನು ತುಳಿದವರು, ನಿನಗೆ ಮೋಸ ಮಾಡಿದವರನ್ನ ನಿನ್ನ ಮುಂದೆಯೇ, ಕಣ್ಣ ಮುಂದೆಯೇ ಅವರು ಪತನಗೊಂಡು ಬೂದಿಯಾಗುವಂಥದ್ದನ್ನ ನೀನು ನೋಡುವ ಹಾಗೆ ನಾನ್ ನಿನ್ನ ಮಧ್ಯದಲ್ಲಿ ಯುದ್ಧ ಮಾಡುತ್ತೇನೆ, ನಾನು ಕಾರ್ಯ ಸಾಧಿಸುತ್ತೇನೆ ಅಂತೇಳಿ ಮಲಾಕಿ ಗ್ರಂಥ 4ನೇ ಅಧ್ಯಾಯ 2-3 ವಚನಗಳಲ್ಲಿ ನಿನಗೆ ಪ್ರಮಾಣವನ್ನ, ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. ಮತ್ತು ವಿಶೇಷವಾಗಿ ಆರೋಗ್ಯವನ್ನು ಕೊಡುತ್ತಾನೆ. ಧರ್ಮ ಎಂಬ ಸೂರ್ಯನು ನಿನ್ನ ಮನೆಯಲ್ಲಿ ಇವತ್ತು ಕಾರ್ಯಗಳನ್ನ ಮಾಡುತ್ತಾನೆ. ವಿಶ್ವಾಸ ಇಡು, ಆತನಿಗೆ ವಿಧೇಯನಾಗಿರು, ವಾಕ್ಯಗಳ ಪ್ರಕಾರ ಬದುಕು. ತನ್ನ ಭಕ್ತರನ್ನ ಕೈ ಬಿಡುವುದಿಲ್ಲ, ತನ್ನ ವಿಶ್ವಾಸಿಗಳನ್ನ ಕೈ ಬಿಡುವುದಿಲ್ಲ. ತನ್ನ ನಂಬಿ ಬಂದಿರುವಂತ ಜನರಿಗಾಗಿ ತನ್ನ ರಕ್ತವನ್ನು ಸುರಿಸಿದ ಯೇಸು ಕ್ರಿಸ್ತನು ಪ್ರಾಣ ತ್ಯಾಗವನ್ನ ಮಾಡಿ ನಿನ್ನನ್ನು ಪರಿಶುದ್ಧಗೊಳಿಸಿ ಸತ್ತು ಮೂರದಲ್ಲಿ ಎಬ್ಬಿಸಲ್ಪಟ್ಟ ಹಾಗೆ ಇವತ್ತು ನಿನ್ನನ್ನು ಪರಿಶುದ್ಧನಾಗಿ ಮಾಡಿದ ನನ್ನ ದೇವರು ಹೇಳ್ತಾನೆ, ನಿನಗಾಗಿ ನಾನು ಏನು ಬೇಕಾದ್ರೂ ಈ ಲೋಕದಲ್ಲಿ ಮಾಡಬಲ್ಲೆ. ನನ್ನ ಮೇಲೆ ನಂಬಿಕೆ ಇಡು, ವಿಶ್ವಾಸವನ್ನಿಡು. ಇಬ್ರಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳ್ತಾ ಇದೆಲ್ಲ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. ನೀನು ನಂಬಿಕೆ ಇಡು, ವಿಶ್ವಾಸ ಇಡು, ದೇವರು ದೊಡ್ಡ ಕಾರ್ಯಗಳನ್ನ ಮಾಡ್ತಾನೆ. ಈ ವಾಗ್ದಾನ ಮಾಡಿದಾಗೆ ಅನೇಕ ಸ್ವಸ್ಥತೆಗಳು, ಆಶೀರ್ವಾದಗಳು ಮತ್ತು ಶತ್ರುಗಳು ನಿನ್ನ ಬಳಿಯಲ್ಲಿ ತುಳಿಯಲ್ಪಡುವ ಹಾಗೆ ದೊಡ್ಡ ಕಾರ್ಯ ನಡೆಯಲ್ಪಡುತ್ತದೆ. ನೀನು ಸ್ವತಂತ್ರಗೊಳ್ತೀಯ, ಆಶೀರ್ವಾದ ಹೊಂದಿಕೊಳ್ತೀಯ. ಗಾಡ್ ಬ್ಲೆಸ್ ಯು. ಆಮೇನ್. ಪ್ರಾರ್ಥನೆ ಮಾಡೋಣ. ದೇವರೇ, ವಾಕ್ಯ ಕೇಳಿದ ಎಲ್ಲರನ್ನು ಆಶೀರ್ವಾದ ಮಾಡು, ಶುಭ ಕೃಪೆಯು ಸಂತೋಷವನ್ನುಂಟು ಮಾಡು. ಎಲ್ಲರ ಜೀವಿತದಲ್ಲಿ ಸ್ವತಂತ್ರಗೊಳಿಸು, ಆರೋಗ್ಯವನ್ನು ಕೊಡು, ಸಮಾಧಾನವನ್ನು ಕೊಡು, ಸೌಖ್ಯವನ್ನು ಕೊಡು. ಪ್ರಾರ್ಥನೆ ಮಾಡಿದವರೆಲ್ಲರಿಗೂ ಜಯವನ್ನು ಕೊಡು. ಇವತ್ತು ಅನೇಕ ಶುಭವು, ಕೃಪೆಯು, ಅನೇಕ ಆಶೀರ್ವಾದಗಳು ಈ ಶನಿವಾರದಂದು ಅನೇಕರ ಜೀವಿತದಲ್ಲಿ ಅದ್ಭುತಗಳು, ಸಂತೋಷದ ಸುದ್ದಿಗಳು ಕೇಳಲ್ಪಡಲಿ ಎಂಬುದಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ತಂದೆ. ಆಮೇನ್. ಈ ಸೇವೆ ನಿಮಗೆ ನಚ್ಚಿದ್ರೆ, ಈ ವಾಕ್ಯಗಳು ನಿಮ್ಮನ್ನು ಬಲಪಡಿಸೋದಾದ್ರೆ ದಯವಿಟ್ಟು ಇದು ಹಳ್ಳಿಯ ಸೇವೆ. 5 ಜನರಿಗೆ ನಿಮ್ಮ ಯೂಟ್ಯೂಬ್, ವಾಟ್ಸಪ್ ಗಳಲ್ಲಿ ಶೇರ್ ಮಾಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಗಾಡ್ ಬ್ಲೆಸ್ ಯು. ಆಮೇನ್. ಆಮೇನ್.